ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಿಮ್ಮೆಲ್ರಿಗೂ ಗೊತ್ತಿತ್ತು, ನಮ್ಮ ಅಪ್ಪ ಅಮ್ಮ ಐರ್ಲೆಂಡಿಗೆ ಬಂದಿದ್ದರು, ಲಂಡನ್ಗೆ ಹೋದ್ವಿ, ಗ್ರ್ಯಾಜುಯೇಷನ್ ಎಲ್ಲ ಮುಗೀತು. ಸೊ ಇವಾಗ ಟೈಮ್ ಆಯಿತು ಅವ್ರನ್ನ ಇಂಡಿಯಾಗೆ ವಾಪಸ್ ಕಳಿಸ್ಕೊಡೋದಕ್ಕೆ. ಫುಲ್ ಬೇಜಾರಾಗ್ತಿದೆ, ಬಟ್ ಪರವಾಗಿಲ್ಲ, ಹೆಂಗಿದ್ರು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವೀಕು, ಸೊ ಬೇಜಾರೇನಿಲ್ಲ. ಬಾಯ್. ಆ್ಯಂಡ್ ಆನ್ ದ ವೇ ಇವಾಗ ಅವರು ಇಂಡಿಯಾಗೆ ಹೋಗ್ಬೇಕಾದ್ರೆ ಸೊ ನಾನು ಪ್ಲ್ಯಾನ್ ಮಾಡಿದ್ದು ದುಬೈಗೂ ಕಳಿಸೋದಕ್ಕೆ ಅಂತ. ದುಬೈಯಲ್ಲಿ ಲೇಓವರ್ ಇರುತ್ತೆ. ಸೊ ನೀಟಾಗಿ ಪ್ಲ್ಯಾನ್ ಮಾಡಿದೆ. ನಾನು ಆಗಲೇ ದುಬೈಗೆ ಹೋಗಿದ್ದರಿಂದ ನಾನು ಅವರಿಗೆ ನೀಟಾಗಿ ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಸೊ ದುಬೈಗೆ ರೀಚ್ ಆಗಿದ್ದಾರೆ ನೋಡಿ. ಸೊ ಅವರು ಫಸ್ಟ್ ಹೋಗಿದ್ದು ಆಯಾ ವರ್ಲ್ಡ್ ಅಂತ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಇದು ಆಯಾ ವರ್ಲ್ಡ್ ಅಂತ. ಸೊ ಇದು ದುಬೈಯಲ್ಲಿ ಲೇಟೆಸ್ಟ್ ಆಗಿರೋದು. ಸೊ ತುಂಬ ಕಡಿಮೆ ಜನಕ್ಕೆ ಗೊತ್ತು. ಸೊ ನೆಕ್ಸ್ಟ್ ಡೈಮೆನ್ಷನ್, ಬೇರೆ ಡೈಮೆನ್ಷನ್ನೇ ಇಲ್ಲಿಗೆ ಹೋದರೆ ದುಬೈಯಲ್ಲಿ ಅವರು ಕ್ರಿಯೇಟ್ ಮಾಡಿದ್ದಾರೆ ಆಯಾ ವರ್ಲ್ಡ್ ಅಂತ. ನೆಕ್ಸ್ಟ್ ಲೆವೆಲ್ ಬೇರೆ ಬೇರೆ ಡೈಮೆನ್ಷನ್ಸ್, ಲೈಟಿಂಗ್ಸ್, ಅದನ್ನು ನೋಡೋಕ್ಕೆ ಒಂಥರ ಸಾಕತ್ತು ಕ್ರೇಜಿ ಆಗಿರುತ್ತೆ. ನೋಡಿ, ಇದೆಲ್ಲ ಆಟ ಆಡ್ಬೋದು. ಒಳ್ಳೆ ಸ್ವಿಮ್ಮಿಂಗ್ ಪೂಲ್, ಬಾಲ್ ಇರುತ್ತೆ, ಬಾಲ್ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಥರ ನಾವು ಹೋಗಿ ಎಷ್ಟು ಆಟ ಆಡ್ಬೋದು. ನೋಡಿ, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ನೋಡಿ, ನಮ್ಮ ಅಪ್ಪನೂ ಫುಲ್ ಚಿಲ್ ಮಾಡ್ತಿದ್ದಾರೆ. ಫುಲ್ ಕಲರ್ಫುಲ್ ಆಗಿರುತ್ತೆ. ಸೊ ನಾವೇನು ಲಂಡನಲ್ಲಿ ನೋಡಿದ್ವಿ, ಇದು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಅವರು ಹೊರಟಿದ್ದು ದುಬೈ ಫ್ರೇಮ್ಗೆ. ದುಬೈನ ಮೋಸ್ಟ್ ಫೇಮಸ್ ಮಾನ್ಯುಮೆಂಟ್ ಆಗಿರುವಂಥ ಒನ್ ಆಫ್ ದ ಮೋಸ್ಟ್ ಫೇಮಸ್ ದ ಫ್ರೇಮ್. ಆ ಕ್ಯೂ ಮುಗಿಸ್ಕೊಂಡು ಒಡೆ ಹೋಗುತ್ತಿದ್ದಂಗೆ ಎಂಟ್ರಿಯಲ್ಲಿ ನಮಗೆ ಸಿಗೋದು ದುಬೈನ ಹಿಸ್ಟ್ರಿ. ಸೊ ನಾವು ಫ್ರೇಮ್ನ ಹತ್ತಕ್ಕಿಂತ ಮುಂಚೆ ನಮಗೆ ಈ ಥರ ಹಿಸ್ಟ್ರಿ ಎಲ್ಲ ಕಾಣಿಸುತ್ತೆ. ಸೊ ಮೇಲೆ ಹೋದಾಗ ನಮಗೆ ಮೇಲೆ ಆ ಫುಲ್ ಫ್ರೇಮ್ ಟಾಪ್ವರೆಗೂ ಹೋಗ್ಬೋದು. ಆ ಟಾಪ್ ಒಳಗಡೆ ಹೋದಾಗ ನಮಗೆ ಇಲ್ಲಿ ಮೇಯ್ನ್ಲಿ ಕಾಣಿಸೋದೇನಪ್ಪ ಅಂದರೆ, ಒಂದು ಸೈಡ್ ನಮಗೆ ನ್ಯೂ ದುಬೈ ಕಾಣಿಸುತ್ತೆ. ನೋಡಿ, ಇದು ನ್ಯೂ ದುಬೈ. ಆ್ಯಂಡ್ ಇನ್ನೊಂದು ಸೈಡ್ ನಮಗೆ ಕಾಣಿಸೋದು ಓಲ್ಡ್ ದುಬೈ ಅಂತ. ಸೊ ಆಚೆ ಬಂದು ನೆಕ್ಸ್ಟ್ ಅವರಿಗೆ ನಾವು ಪ್ಲ್ಯಾನ್ ಇದ್ದಿದ್ದು ವ್ಯೂ ಅಟ್ ದ ಪಾಮ್. ಸೊ ವ್ಯೂ ಅಟ್ ದ ಪಾಮ್ಗೆ ಹೊರಟಿದ್ದಾರೆ. ನೋಡಿ, ದುಬೈ ಮ್ಯೂಸಿಯಂ, ಫ್ಯೂಚರ್ ಮ್ಯೂಸಿಯಂ, ಏನು ಸಾಕಾಗಿದೆ. ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಇದು. ಸೊ ಅವ್ರಿಗೆ ನಾನು ಎಲ್ಲ ಕಡೆನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಎಲ್ಲ ಕಡೆ ಕ್ಯಾಬಲ್ಲೇ ಓಡಾಡಿಸಿದ್ದೀನಿ. ಸೊ ಅವ್ರಿಗೇನು ಅಷ್ಟೊಂದು ಟಯರ್ಡ್ ಆಗಬಾರ್ದು ಅಂತ. ಸೊ ಇವಾಗ ಅವ್ರು ಹೋಗ್ತಿರೋದು ನಖೀಲ್ ಮಾಲ್ ಅಂತ. ಸೊ ಈ ಮಾಲಲ್ಲೇ ನಾವು ನೋಡಿ, ಇದು ಮೋನೋರೈಲ್ ಹೋಗುತ್ತೆ. ಸೊ ಮೋನೋರೈಲಲ್ಲೂ ಹೋಗ್ಬೋದು, ಬಟ್ ನಾವು ಕ್ಯಾಬಲ್ಲಿ ನಾನು ಕಳಿಸಿದ್ದು. ಸೊ ಈ ನಖೀಲ್ ಮಾಲ್ನಲ್ಲಿ ನಾವು ಹೋದಾಗ ಅಲ್ಲಿ ಸಿಗೋದು ನಮಗೆ ವ್ಯೂ ಅಟ್ ದ ಪಾಮ್. ಸೊ ಇದು ಎಂಟ್ರೆನ್ಸ್ ನೋಡಿ. ಸೊ ಅಕ್ವೇರಿಯಂ ಥರ ಥೀಮಲ್ಲಿ LED ಸ್ಕ್ರೀನ್ ಇದೆ. LED ಸ್ಕ್ರೀನಲ್ಲಿ ಫುಲ್ ನಮಗೆ ಫುಲ್ ಫಿಶಸ್, ಅಕ್ವೇರಿಯಂ ಥರ, ಅಂಡರ್ ವಾಟರ್ ವರ್ಲ್ಡ್ ಥರ ಫುಲ್ ಸಾಗದಾಗಿ ಇದೆ. ಸೊ ಇಲ್ಲಿ ಬಂದು ಕನ್ಸ್ಟ್ರಕ್ಷನ್ ಯಾವ ಥರ ಆಗುತ್ತೆ ಅಂತ ನಮ್ಮನ್ನೇ ನಿಂತ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡ್ರೆ ನಮ್ಮಿಂದನೇ ಒಂಥರ ಫ್ಲೋ ಆಗೋ ಥರ, ಸ್ಯಾಂಡ್ ಎಲ್ಲ ಹೋಗೋ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಹೆಂಗೆ ಕಟ್ಟಿದ್ರು, ಏನು ಎತ್ತ ಅಂತೆಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಇದಾದಮೇಲೂ ಇದು ಪಿಕ್ಟೋರಿ ನಮಗೆ ಲೈವ್ ಆಗಿ ಕಾಣಿಸ್ತದೆ. ಇದಾದಮೇಲೆ ಈ ಒಂದು ಹೋಮ್ ಥಿಯೇಟರ್ ಥರ ಇರುತ್ತೆ. ಸೊ ಅಲ್ಲಿ ಕರ್ಕೊಂಡೋಗಿ ನಮಗೆ ಆ ರಾಜ ಏನು ಇನ್ಸ್ಪಿರೇಷನ್ ಆಗಿದ್ದು ಪಾಮ್ ಸಿಟಿನ ಕಟ್ಟೋದಕ್ಕೆ ಅಂತೆಲ್ಲ ಫುಲ್ಲು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಈ ವಿಡಿಯೋ ಬಂದು ಯೂಟ್ಯೂಬಲ್ಲೂ ಕೂಡ ಸಿಗುತ್ತೆ ನಮಗೆ. ಸಕ್ಕತ್ತಾಗಿದೆ. ಇದನ್ನು ನೋಡಿ, ಡಾಕ್ಯುಮೆಂಟ್ ನನಗಂತೂ ತುಂಬ ಇಷ್ಟ. ನಾನೊಂದು 2 to 3 ಟೈಮ್ಸ್ ನೋಡಿದ್ದೀನಿ ಡಾಕ್ಯುಮೆಂಟ್ರಿ. ಯಾಕಂದರೆ ಅಷ್ಟು ಸಕ್ಕತ್ತಾಗಿದೆ. ಆ ಪ್ಲ್ಯಾನಿಂಗು, ಪ್ರತಿಯೊಂದು ನೆಕ್ಸ್ಟ್ ಫ್ಯೂಚರಲ್ಲೂ ಏನೂ ಆಗಬಾರ್ದು ಆ ಥರ ನೆಕ್ಸ್ಟ್ ಲೆವೆಲ್ ಥಿಂಕಿಂಗಲ್ಲಿ ನಮ್ಮ ಪಾಮ್ ಐಲ್ಯಾಂಡ್ನ ಕಟ್ಟಿರೋದು. ಅಷ್ಟು ಸಕ್ಕತ್ತಾಗಿದೆ. ಸೊ ಫುಲ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅದರಲ್ಲಿ. ನೀವು ನೋಡಿ, ಇದು ಸಾಕು. ಈ ಡಾಕ್ಯುಮೆಂಟ್ರಿ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಇದರದ್ದು ಫುಲ್ ವೀಡಿಯೋ ಹಾಕಿರ್ತೀನಿ, ನೋಡಿರೋಂಥ ಡಾಕ್ಯುಮೆಂಟ್ದು. ಫುಲ್ ಕಂಪ್ಲೀಟ್ ಆದಮೇಲೆ ಅದ್ರ ಮೇಲೆ ಅಪಾರ್ಟ್ಮೆಂಟ್ಸು, ವಿಲ್ಲಾಸು ಎಲ್ಲ ಇದೆ.
ಸೊ ಈ ಪಾಮ್ ಐಲ್ಯಾಂಡಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಒಂದೊಂದು ಪಾಮ್ದು ಬ್ರ್ಯಾಂಚಸ್ ಏನಿದೆ ಅಲ್ಲಿ ಪ್ರತಿಯೊಂದು ಸೆಲೆಬ್ರಿಟೀಸ್ದು ಕೂಡ ಒಂದೊಂದು ಶಾರುಖ್ ಖಾನ್ದು, ಅಮಿತಾಬ್ ಬಚ್ಚನ್, ಸಚಿನ್ ತೆಂಡೂಲ್ಕರ್ ಎಷ್ಟು ಕೂಡ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ರೀಚ್ ಆದರು ಮೇಲೆ ಟಾಪಲ್ಲಿ. ಸೊ ಟಾಪಿಂದ ನಮ್ಮ ಅಟ್ಲಾಂಟಿಸ್ ಹೋಟೆಲ್ ನೋಡಿ ಹೆಂಗೆ ಕ್ರೇಜಿಯಾಗಿ ಕಾಣಿಸ್ತಿದೆ ನೋಡಿ. ವ್ಯೂ ಅಟ್ ದ ಪಾಮ್ ಹೆಂಗೆ ಸಾಕಾಗಿದೆ ಮೇಲೆ, ಒಳ್ಳೆ ಎಷ್ಟು ಒಳ್ಳೆ ಹೆಂಗೆ ಲ್ಯಾಂಪ್ ಲಿಟ್ ಆಗಿರೋ ಥರ ಹೆಂಗೆ ಕ್ರೇಜಿಯಾಗಿ ಕಾಣಿಸ್ತಿದೆ. ನೋಡಿ ಅಟ್ಲಾಂಟಿಸ್ ಹೋಟೆಲ್. ನೋಡಿ ಬುರ್ಜ್ ಅಲ್ ಅರಬ್ ಫುಲ್ ಝೂಮ್ ಮಾಡ್ತಾವ್ರೆ ನೋಡಿ. ಬುರ್ಜ್ ಅಲ್ ಅರಬ್ ವರ್ಲ್ಡ್ 7 ಸ್ಟಾರ್ ಹೋಟೆಲ್. ಸೊ ಇದನ್ನ ನಾವು ಬುಕ್ ಮಾಡಿದ್ರೆ ನಮಗೆ ಅಲ್ಲಿಗೆ ಹೆಲಿಕಾಪ್ಟರ್ಲ್ಲೇ ಕರ್ಕೊಂಡು ಹೋಗ್ತಾರೆ ನೋಡಿ. ಒಂದು ವಿಲಾ ನೋಡಿ ಹೆಂಗೆ ಕ್ರೇಜಿ ಆಗಿದೆ. ನೋಡಿ ಮೇಲಿಂದ ಕೆಳಗಡೆ ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ನೋಡಿ. ಸೊ ನಿಮ್ಗೆ ಅಲ್ಲಿ ಏನಪ್ಪ ಅಂದರೆ ಪ್ರತಿ ಬಿಲ್ಡಿಂಗಲ್ಲೂ ಸ್ವಿಮ್ಮಿಂಗ್ ಪೂಲ್ ಇದ್ದೇ ಇರುತ್ತೆ. ಅಟ್ ಎನಿ ಕಾಸ್ಟ್ ಎಲ್ಲ ಬಿಲ್ಡಿಂಗಲ್ಲೂ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ನೋಡಿ. ಇದು ಹೋಟೆಲ್ ಇದೆ ಒಂದು. ಇದು ನೈಟ್ ವ್ಯೂ ಆಯಿತು. ನಾನು ಬಂದಾಗ ಡೇನ ಟೈಮಲ್ಲಿ ಬಂದಿದ್ದು. ಸೊ ಡೇ ಟೈಮಲ್ಲಿ ಇದೇ ವ್ಯೂ ಅಟ್ ದ ಪಾಮ್ ಯಾವ ಥರ ಕಾಣಿಸುತ್ತೆ ನೋಡಿ. ನೋಡಿ ಇದು ದುಬೈ ಮರೀನಾ. ಸೊ ನೆಕ್ಸ್ಟ್ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ವಿಚ್ ಆಗೋಣ. ನೋಡಿ ಬಂದ್ವಿ ದುಬೈ ಮರೀನಾ. ಈಗ ನಾನು ಅವ್ರಿಗೆ ಊಟಕ್ಕೆ ಅಂತ ಡಿನ್ನರ್ಗೆ ಅಂತ ಬುಕ್ ಮಾಡಿದ್ದೆ. ಸೊ ಕ್ರೂಸ್ ಡಿನ್ನರು ಫುಲ್ ವ್ಯೂ ಅಲ್ಲಿ ಕೆನಾಲ್ ಥರ, ರಿವರ್ ಥರ. ಸೊ ಪಕ್ಕ ನೋಡಿ ಈ ಥರ ಬಿಲ್ಡಿಂಗ್ ಇರುತ್ತೆ. ಸೊ ಆ ಬಿಲ್ಡಿಂಗ್ ಹೊರಡೆ ಆ ರೂಟಲ್ಲಿ ಕರ್ಕೊಂಡೋಗಿ ನಾವು ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಆ ಬಿಲ್ಡಿಂಗ್, ಆ ವ್ಯೂ, ಸ್ಕೈ ಸ್ಕೇಪರ್ಸ್ನೆಲ್ಲ ಮಜಾ ಮಾಡಿಕೊಂಡು ತಿಂದ್ಕೊಂಡು ಇರ್ಬೋದು. ಅಲ್ಲಿ ಲೈವ್ ಎಂಟರ್ಟೈನ್ಮೆಂಟು, ಮ್ಯೂಸಿಕ್ಸು ಎಲ್ಲ ಇರುತ್ತೆ. ಬನ್ನಿ ಏನೇನು ಊಟ ಇದೆ ಅಂತ ನೋಡೋಣ. ನೋಡಿ ಈ ಥರ ಊಟ ಎಲ್ಲ ಇರುತ್ತೆ. ವೆಜ್ಜು ನಾನ್ ವೆಜ್ಜು ಎರಡೂ ಇರುತ್ತೆ. ನೋಡಿ ಸಲಾಡ್ಸು, ಕರಿ ಎಲ್ಲ ಇದೆ. ನೋಡಿ ಏನು ವ್ಯೂ ಏನು ಸಖತ್ತಾಗಿದೆ. ಸೊ ಅಲ್ಲೇನೋ ಒಂದು ದೊಡ್ಡ ಸ್ಕ್ರೀನ್ ಹಾಕಿದ್ರು, ಅದೇನು ಅಂತ ಝೂಮ್ ಮಾಡಿ ನೋಡೋಣ. ಸೊ S24 ಅಲ್ಟ್ರಾ ಆ್ಯಂಡ್ S23 ಅಲ್ಟ್ರಾ ಇರೋದ್ರಿಂದ ಫುಲ್ 100x ಝೂಮ್ ಮಾಡಿ ನೋಡ್ಬೋದು ನೋಡಿ. ಸಾಕಾಗಿದೆ, ಒಂಥರ ಪೀಸ್ಫುಲ್ ಆಗಿರುತ್ತೆ. ಬಂದ್ವಿ ವಾಪಸ್ಸು ಆಯಿತು. 1.5 hour 2 hours ಇರುತ್ತೆ ಇದು. ಸೊ ಅದನ್ನೆಲ್ಲ 1 hour 1.5 hour ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ಸು ಪೋರ್ಟ್ಗೆ, ಇದು ದುಬೈ ಪೋರ್ಟ್, ಇದು ಹಾರ್ಬರು, ದುಬೈ ಹಾರ್ಬರು. ಸೊ ಅದು ದುಬೈ ಹಾರ್ಬರ್ಗೆ ಬಂದ್ವಿ ವಾಪಸ್. ಸೊ ಇಲ್ಲಿಂದ ನೆಕ್ಸ್ಟ್ ಐಟಿನರಿ ಇದ್ದಿದ್ದು ನಮಗೆ ದ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗಿಗೆ ಹೋಗೋದಕ್ಕೆ, ದಟ್ ಈಸ್ ಬುರ್ಜ್ ಖಲೀಫಾ. ನೋಡಿ ಬಂದ್ವಿ ಬುರ್ಜ್ ಖಲೀಫಾ ಟಾಪ್ಗೆ. ನೋಡಿ ಹೆಂಗೆ ಕಾಣಿಸುತ್ತೆ, ಎಲ್ಲ ಚಿಕ್ಕ ಚಿಕ್ಕದು. ಕೆಳಗಡೆ ದುಬೈ ಫೌಂಟನ್ ಕೂಡ ಇದೆ.
ನೋಡಿ ಏನು ಸಾಕಾಗಿದೆ, ಫುಲ್ ದುಬೈ ಫುಲ್ ಮಿಂಚ್ತಾ ಇದೆ. ನಮಗೆ S24 ಅಲ್ಟ್ರಾ ಇರೋದ್ರಿಂದ 100x ಝೂಮ್ನಲ್ಲಿ ಫುಲ್ ಸಿಟಿನ ನೋಡ್ಬೋದು. ಯಾವ ಬೈನಾಕ್ಯುಲರ್ ಬೇಡ, ಟೆಲಿಸ್ಕೋಪು ಬೇಡ, ಮೂರನೇ ಝೂಮ್ ಮಾಡ್ಬೋದಂತೆ. ಮತ್ತು ಇಲ್ಲಿ ಝೂಮ್ ನೋಡಿದ್ದು ಯಾವುದೋ ಹೋಟೆಲ್ ಥರ ಇದೆ. ನೋಡಿ ಇದು ಬಂದು ವರ್ಲ್ಡ್ಸ್ ಲಾಂಗೆಸ್ಟ್ ಹೋಟೆಲ್ಲು ಗೆವೋರಾ ಅಂತ. ಸೊ ಫುಲ್ ಗೋಲ್ಡನ್ ಥೀಮ್ ಇರುತ್ತೆ. ಇದನ್ನು ರಿಯಲಾಗಿ ನೋಡೋಕೆ ಇನ್ನೂ ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ನಮಗೆ. ನೋಡಿ ಬುರ್ಜ್ ಖಲೀಫಾ, ಇನ್ನೇನು ಬುರ್ಜ್ ಖಲೀಫಾ ಎಲ್ಲರೂ ನೋಡಿರ್ತೀರಾ. ನೆಕ್ಸ್ಟು ನಾವು ನೋಡೋದು ಇದನ್ನು ಫೌಂಟನ್, ದುಬೈ ಫೌಂಟನ್. ನೋಡಿ ಸೊ ದುಬೈದು ಫೌಂಟನ್ನು, ದುಬೈ ಬುರ್ಜ್ ಖಲೀಫಾ ದುಬೈದೆಲ್ಲ ಮುಗಿಸ್ಕೊಂಡು ಒಂದು ದಿನ ಮತ್ತೆ ಇಂಡಿಯಾಗೆ ಹೋಗೋ ಟೈಮ್ ಬಂದಿತ್ತು ನಮ್ಮ ಅಪ್ಪ ಅಮ್ಮಂಗೆ. ಸೊ ಅವರು ವಾಪಸ್ ಏರ್ಪೋರ್ಟ್, ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ DXB ಮೇಯ್ನ್ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ಅವ್ರಿಗೆ ಹೊರಡೋ ಟೈಮ್ ಬಂತು. ಸೊ ಇಲ್ಲಿಂದ ಇಂಡಿಯಾಗೆ ಹೋದರು. ಇದು ಇವರ ಟ್ರಿಪ್ ಆಗಿತ್ತು. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.